ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಸ್ಟಾಕಿನ ಅಪ್ಡೇಟ್ ಎಲ್ಲ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಕ್ವಿಕ್ ಅಪ್ಡೇಟ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಫಸ್ಟ್ ಸ್ಟಾಕ್ ಬಂದು KCP. ಇದು ತುಂಬಾ ಚೆನ್ನಾಗಿ ತೋರ್ತಾ ಉಂಟು ವೀಕ್ಲಿ ಚಾರ್ಟಲ್ಲಿ. ಇಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ ಟೈಮಲ್ಲಿ ಒಂದೊಳ್ಳೆ ಕಪ್ ಆ್ಯಂಡ್ ಹ್ಯಾಂಡಲ್ ಮಾಡ್ತು. ಅದರ ನಂತರ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆದ್ರ ಮೇಲೆ ಇದು ಸಸ್ಟೈನ್ ಆಗಲಿಲ್ಲ. ಅಲ್ಲಿಂದ ಸೆಲ್ ಆಫ್ ಬಂತು. ಸೆಲ್ ಆಫ್ ಬಂದರೂ ಕೂಡ ಅದಕ್ಕೆ ಫಾಲೋ ಥ್ರೂ ಸಿಕ್ಕಿಲ್ಲ. ಅಂದರೆ ಇಲ್ಲಿಂದ ಬ್ರೇಕ್ಔಟ್ ಆಯಿತು, ಅದರ ನಂತರ ಮಾರ್ಕೆಟು ಸೆಲ್ ಆಫ್ ಬಂತು, ಅದರ ನಂತರ ಇದಕ್ಕೆ ಫಾಲೋ ಥ್ರೂ ಸಿಕ್ಕಿಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಹೋಲ್ಡ್ ಮಾಡ್ತು, ಕನ್ಸಲ್ಟಿಂಗ್ ಮಾಡ್ತು. ಅದರ ನಂತರ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಕೊಡ್ತು, ಅಗೇನ್ ಇಲ್ಲಿ ರೇಂಜ್ ಮಾಡ್ತಾ ಉಂಟು. ಫೈನ್. ಸೊ ಈಗ ಮಾರ್ಕೆಟು ಇಲ್ಲಿ ತನಕ ವೇಟ್ ಮಾಡಲ್ಲ. ಯಾವಾಗ ಈ ಹೈಕ್ಕಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆಗ್ತಾರೆ, ಇಲ್ಲಿಂದ ಮಾರ್ಕೆಟು ಫ್ಲೋ ಅಲ್ಲಿ ಹೋಗೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ಅದಕ್ಕೆ ಇಫ್ ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡೋದಾದರೆ 265 ಹತ್ರ ಪ್ಲ್ಯಾನ್ ಮಾಡ್ಬೋದು. ಸ್ಟಾಪ್ ಲಾಸ್ ಅಮೌಂಟು 231 ಹತ್ರ. ದಟ್ ಮೀನ್ಸ್ ಇಲ್ಲಿಂದ ನಮಗೊಂದು 35 ಪಾಯಿಂಟ್ SL ಆಗ್ತಾರೆ. ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡೋದಾದರೆ 1:2ನ ಐ ಥಿಂಕ್ ಎಕ್ಸ್ಪೆಕ್ಟ್ ಮಾಡಿದರೆ ಮೂಮೆಂಟಮ್ ಬರ್ಬೋದು. ಇಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ ಒಂದೊಳ್ಳೆ ಲೋವರ್ ಲೋ ಫಾರ್ಮೇಷನ್ ಮಾಡ್ತು. ದೆನ್ ಮಾರ್ಕೆಟ್ ಅಗೇನ್ ಈ ಲೋವರ್ ಲೋ ಫಾರ್ಮೇಷನ್ ಮಾಡ್ತಾ ಇಲ್ಲ. ದಟ್ ಮೀನ್ಸ್ ಪ್ರೀವಿಯಸ್ ಟೈಮಲ್ಲಿ ಏನು ಲೋ ಮಾಡ್ತು ಆ ಲೋನ ಬ್ರೇಕ್ ಮಾಡ್ತು. ಬಟ್ ಈಗ ಈ ಲೋನ ಎಕ್ಸ್ಪೆಕ್ಟ್ ಮಾಡ್ತಾ ಉಂಟು, ಈ ಲೋನ ಬ್ರೇಕ್ ಮಾಡ್ತಾ ಇಲ್ಲ. ಇಫ್ ಇನ್ ಕೇಸ್ ಯಾವಾಗ ಈ ಹೈನ ಬ್ರೇಕ್ಔಟ್ ಆಗ್ತಾರೆ, ಅದೇ 265 ಯಾವಾಗ ಬ್ರೇಕ್ಔಟ್ ಆಗ್ತಾರೆ ಆವಾಗ ನಾವು ಪ್ಲ್ಯಾನ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ ನಮ್ಮದು 1:2 ಇರ್ತಾರೆ. ನಮ್ಮದು ಸ್ಟಾಪ್ ಲಾಸ್ ಅಮೌಂಟ್ 230 ಹತ್ರ ನಮ್ಮದು ಸ್ಟಾಪ್ ಲಾಸ್ ಇರ್ತದೆ. ಸೆಕೆಂಡ್ ಸ್ಟಾಕ್ ಬಂದು NLC ಇಂಡಿಯಾ. ಇದು ಕೂಡ ತುಂಬ ಚೆನ್ನಾಗಿ ತೋರ್ತಾ ಉಂಟು. ಇಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ ಟೈಮಲ್ಲಿ ಏನಾಗಿದೆ, ಇದು ಕಪ್ಪಾಗಿದೆ, ಇದೀಗ ಏನು ಮಾಡ್ತಾ ಉಂಟು, ಹ್ಯಾಂಡಲ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ಇದು ಇಲ್ಲಿಗಿಂತ ಅಪ್ಸೈಡಲ್ಲಿ ಮೊಮೆಂಟಮ್ ಕೊಟ್ಟಿದ್ರೆ, ಅಂದರೆ 305ಗಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ಇಲ್ಲಿಂದ ಮಾರ್ಕೆಟು ಫ್ಲೋ ಅಲ್ಲಿ ಹೋಗೋ ಚಾನ್ಸಸ್ ಇರ್ತಾರೆ. ಇಫ್ ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡೋದಾದರೆ 305 ಅಥವಾ 302 ಇದರಿಗಿಂತ ಅಪ್ಸೈಡಲ್ಲಿ ಯಾವಾಗ ಸಸ್ಟೈನ್ ಆಗ್ತಾರೆ ಆವಾಗ ನಾವು ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಸ್ಟಾಪ್ ಲಾಸ್ ಅಮೌಂಟ್ ಈ ರೇಂಜಲ್ಲಿ ಇರ್ತದೆ. ದಟ್ ಮೀನ್ಸ್ ಅದು 265 ಇಲ್ಲ ಅಂದರೆ 270 ಈ ರೇಂಜಲ್ಲಿ ನಮ್ಮದು ಸ್ಟಾಪ್ ಲಾಸ್ ಇರ್ತಾರೆ. ದಟ್ ಮೀನ್ಸ್ ಇಲ್ಲಿ ನಮ್ಮದು 35 ಪಾಯಿಂಟ್ ಸ್ಟಾಪ್ ಲಾಸ್ ಆಗ್ತಾರೆ. ಇಫ್ ಇನ್ ಕೇಸ್ ನಿಮಗೆ ಇದು ಜಾಸ್ತಿ ಸ್ಟಾಪ್ ಲಾಸ್ ಆದರೆ ಅಲ್ಲಿ ನೀವು ಕ್ವಾಂಟಿಟಿನ ಲೆಸ್ ಮಾಡಿ, ಸ್ಟಾಪ್ ಲಾಸ್ನ ಲೆಸ್ ಮಾಡಲಿಕ್ಕೆ ಹೋಗಬೇಡಿ. ಯಾವತ್ತಿದ್ರೂ ಕ್ವಾಂಟಿಟಿನ ಲೆಸ್ ಮಾಡಬೇಕು, ಆವಾಗಲೇ ಮನಿ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗ್ತದೆ. ಫಸ್ಟ್ ಟಾರ್ಗೆಟ್ನ ಹೇಳಿದಾಗೆ 1:2 ಇರ್ತಾರೆ. ಫೈನ್. ಸೊ ಇಲ್ಲಿ ನೀವು ನೋಡಿ ಎಷ್ಟು ಚೆನ್ನಾಗಿ ತೋರ್ತಾ ಉಂಟು. ಪ್ರೀವಿಯಸ್ ಟೈಮಲ್ಲಿ ಮಲ್ಟಿಯರ್ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಆಯಿತು. ದಟ್ ಮೀನ್ಸ್ ಈ ರೇಂಜಿಂದ ಒಂದೊಳ್ಳೆ ಮಲ್ಟಿಯರ್ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಆಯಿತು. ಮಾರ್ಕೆಟ್ ಒಂದು ಫ್ಲೋಲಿ ಮೂಮೆಂಟಮ್ ಆಯಿತು. ಅದನ್ನ ಮಾರ್ಕೆಟ್ ಏನು ಮಾಡ್ತು, ಇದೇ ರೇಂಜಲ್ಲಿ ಹೋಲ್ಡ್ ಮಾಡ್ತಾ ಉಂಟು. ಸೆಲ್ ಆಫ್ ಬಂದಿದ್ದರೆ ಇದೆಲ್ಲ ಏನು ಸೆಲ್ಲಿಂಗ್ ಬಂದಿದೆಯಲ್ಲ, ಇದಕ್ಕೆ ಫಾಲೋ ಥ್ರೂ ಸಿಗ್ತಿತ್ತು. ಇಲ್ಲಿಂದ ಇದು ಬೈಯಿಂಗ್ ಆಗ್ತಿರಲಿಲ್ಲ. ಇದು ತುಂಬಾ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಉಂಟು. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಇದಕ್ಕೆ ಹೋಗಬೇಕಂದ್ರೆ ಇಲ್ಲಿಂದ ಹೋಗಿಬಿಡುತ್ತೆ, ಅಷ್ಟೊಂದು ಹೋಲ್ಡ್ ಮಾಡಲ್ಲ. ಇಲ್ಲಿಂದ ನೋಡ್ಲಿಕ್ಕೆ ಹೋದರೆ ಇದು ಹೈ ಫಾರ್ಮೇಷನ್ನೇ ಮಾಡ್ತಾ ಉಂಟು, ಲೋ ಫಾರ್ಮೇಷನ್ ಮಾಡ್ತಾ ಇಲ್ಲ. ಸೊ ಇದು ಈಗ ಇದರದ್ದು ಮೇನ್ ಸ್ವಿಂಗ್ ಲೋ ಆಗಿರುತ್ತೆ. ಇದು ನಮ್ಮದು ಸ್ಟಾಪ್ ಲಾಸ್ ಕೂಡ ಆಗಿರುತ್ತೆ. ನಾವು ಪ್ಲ್ಯಾನ್ ಮಾಡುವಾಗ ಸಮಯನ ಹೇಳಿದಾಗ ಈ ರೇಂಜಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು 305 ಇಲ್ಲ 304 ಹತ್ರ. ಫಸ್ಟ್ ಟಾರ್ಗೆಟ್ ನಮ್ಮದು 1:2 ಇರ್ತಾರೆ. ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಡಾಲ್ಮಿಯಾ ಶುಗರ್. ಇದು ತುಂಬಾ ಚೆನ್ನಾಗಿ ತೋರ್ತಾ ಉಂಟು. ಮಲ್ಟಿಪಲ್ ಟೈಮ್ ರೆಸಿಸ್ಟೆನ್ಸ್ನ ಹಿಟ್ ಮಾಡಿದೆ. ಇಲ್ಲಿ ನೋಡ್ಬೋದು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್, ಇದು ಫಿಫ್ತ್ ಟೈಮ್. ಇದಕ್ಕಿಂತ ಅಪ್ಸೈಡಲ್ಲಿ ಕನ್ಸಲ್ಟಿಂಗ್ ಮಾಡ್ತಾ ಉಂಟು. ಈಗ ನೀವು ಡೈಲಿ ಚಾರ್ಟಲ್ಲಿ ನೋಡಿದರೆ ತುಂಬ ಚೆನ್ನಾಗಿ ಇದು ಹೋಲ್ಡ್ ಮಾಡ್ತಾ ಉಂಟು. ಇಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಇದು ಹೋಲ್ಡ್ ಮಾಡ್ತಾ ಉಂಟು. ಸೊ ಅದಕ್ಕೆ ನಾನು ಇವತ್ತು ಪ್ಲ್ಯಾನ್ ಮಾಡಿದೆ ಅಮೌಂಟ್ 545 ಹತ್ರ. ನಂದು ಸ್ಟಾಪ್ ಲಾಸ್ ಸಮಥಿಂಗ್ 504 ಹತ್ರ ಉಂಟು. ಅದೇ ವೀಕ್ಲಿ ಚಾರ್ಟಿನ ಲೋ ಏನುಂಟು ಅದ್ರ ನಂದು ಸ್ಟಾಪ್ ಲಾಸ್ ಉಂಟು. ಇಫ್ ಇನ್ ಕೇಸ್ ಇಲ್ಲಿಂದ ಹೋದರೆ ಮಾರ್ಕೆಟು 1:2 ಕೊಟ್ಟರೆ ನಾನು ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ತೀನಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಂದು ಸ್ಟಾಪ್ ಲಾಸ್ ಇಟ್ಟು ಅದ್ರ ವೆಲ್ ಆ್ಯಂಡ್ ಗುಡ್, ಬಿಕಾಸ್ ನಾನು ಇಲ್ಲಿ ಕ್ವಾಂಟಿಟಿ ಕೂಡ ಸ್ವಲ್ಪ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ದೀನಿ. ಫೈನ್. ಸೊ ಈಗ ನಾನು ತಗೊಂಡಿದ್ದ ರೀಸನ್ ಏನಂದರೆ, ಇಲ್ಲಿ ನೀವು ನೋಡ್ಬೋದು ಮಲ್ಟಿಪಲ್ ಟೈಮ್ಸ್ ಇಲ್ಲಿ ರೆಸಿಸ್ಟೆನ್ಸ್ನ ಹಿಟ್ ಮಾಡಿದೆ ಆ್ಯಂಡ್ ಅಪ್ಸೈಡಲ್ಲಿ ಕನ್ಸಲ್ಟಿಂಗ್ ಮಾಡ್ತಾ ಉಂಟು. ಆ್ಯಂಡ್ ಈಗ ನೀವು ನೋಡಬೇಕಾದ್ರೆ ಪ್ರೀವಿಯಸ್ ಟೈಮ್ ಅಥವಾ ಯಾವುದೇ ಒಂದು ಚಾರ್ಟ್ನ ನೋಡಿ ಹೇಗಿದು ಮೂಮೆಂಟಮ್ ಆಗ್ತಾಯಿದೆ ಅಂದರೆ, ಫಸ್ಟು ಇದೇನು ರೆಸಿಸ್ಟೆನ್ಸ್ ಇರ್ತಾರಲ್ಲ ಅದನ್ನ ಫಸ್ಟು ಬ್ರೇಕ್ಔಟ್ ಕೊಡ್ತಾರೆ ಫ್ಲೋ ಅಲ್ಲಿ. ನಂತರ ಅದು ಇಫ್ ಇನ್ ಕೇಸ್ ಸಸ್ಟೈನ್ ಆಗಬೇಕಂದ್ರೆ ಅಥವಾ ಇದಕ್ಕೆ ಮತ್ತು ಇದೇನು ಬ್ರೇಕ್ಔಟ್ ಕೊಟ್ಟಿದ್ದಲ್ಲ ಇದಕ್ಕಿಂತ ಅಪ್ಸೈಡಲ್ಲಿ ಹೋಗಬೇಕಂದ್ರೆ ಇಲ್ಲಿ ಒಂದು ರೇಂಜ್ ಮಾಡ್ತಾರೆ, ಇಲ್ಲಿ ಒಂದು ಸ್ವಲ್ಪ ಹೋಲ್ಡ್ ಮಾಡ್ತಾರೆ. ಅದ್ರ ನಂತರ ಇಲ್ಲಿಂದ ಮಾರ್ಕೆಟು ಅಪ್ಸೈಡ್ ಹೋಗ್ತಾರೆ. ಸೊ ಅದಕ್ಕೆ ನಾನು ಇಲ್ಲಿ ಕ್ವಿಕ್ಕಾಗಿ ಎಂಟ್ರಿ ಪಡೆದಿದ್ದೀನಿ. ಇಲ್ಲಿ ನೀವು ನೋಡಿದ್ರು ಕೂಡ ಇಲ್ಲಿ ಇದೆಲ್ಲ ಮಲ್ಟಿಪಲ್ ಟೈಮ್ ಟಚ್ ಆಗಿದೆ. ಸೊ ಇದು ಫ್ಲೋ ಅಲ್ಲಿ ಹೋಗ್ತಾರೆ, ದೆನ್ ಸ್ವಲ್ಪ ಇಲ್ಲಿ ಹೋಲ್ಡ್ ಮಾಡ್ತಾರೆ, ದೆನ್ ಇಲ್ಲಿಂದ ಮೂಮೆಂಟಮ್ ಕೊಡ್ತಾರೆ. ಇಲ್ಲಿ ನೋಡ್ಬೋದು ಇಲ್ಲಿ ಮಲ್ಟಿಪಲ್ ಟೈಮ್ ಟಚ್ ಆಗಿತ್ತು, ಬಟ್ ಇದೇನಾಗಿತ್ತು ಇಲ್ಲಿಂದ ಫ್ಲೋ ಅಲ್ಲಿ ಮೂಮೆಂಟಮ್ ಕೊಡ್ತು. ಇಫ್ ಇನ್ ಕೇಸ್ ಇದಕ್ಕೆ ಹೋಗಬೇಕಿತ್ತಂದ್ರೆ ಅದೇ ಫ್ಲೋ ಅಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ತಾರೆ. ಇಫ್ ಇನ್ ಕೇಸ್ ಹೋಗಬೇಕಿತ್ತಂದ್ರೆ ಇಲ್ಲಿಂದ ಮಾರ್ಕೆಟ್ ಮೂಮೆಂಟಮ್ ಕೊಡ್ತಾರೆ. ಬಟ್ ಇದೇನಾಗಿದೆ ಅಂದರೆ ಇಲ್ಲೇ ಮಾರ್ಕೆಟ್ ಹೋಲ್ಡ್ ಆಗಿದೆ, ಆದರೆ ಮೂಮೆಂಟಮ್ ಕೊಟ್ಟಿಲ್ಲ. ಇಲ್ಲಿಂದ ಇದು ಸೆಲ್ ಆಫ್ ಬಂದಿದೆ. ಸೊ ಅದಕ್ಕೆ ನಾನು ಇದೇ ಫಿಲಾಸಫಿಯಲ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಫ್ಲೋಲ್ ಹೋದರೂ ಕೂಡ ನಮ್ಗೊಂದು ಒಳ್ಳೆ ಮೂಮೆಂಟಮ್ ಸಿಗ್ತದೆ ಅಂತ. ಫೈನ್. ಸೊ ನೆಕ್ಸ್ಟ್ ಸ್ಟಾಕ್ ನೋಡ್ಲಿಕ್ಕೆ ಹೋದರೆ
ಕ್ರಿಸ್ಟ್ ವೆಂಚರ್ ಇದು ಕೂಡ ತುಂಬ ಚೆನ್ನಾಗಿ ತೋರ್ತಾ ಉಂಟು. ಮಾರ್ಕೆಟ್ ಇಲ್ಲಿಂದ ದಟ್ ಮೀನ್ಸ್ ಗ್ಯಾಪ್ ಅಪ್ ಓಪನ್ ಆಯಿತು ಪ್ರೀವಿಯಸ್ ಟೈಮ್ ಏನು 990ಇಂದ, ಅಲ್ಲಿಂದ ಮಾರ್ಕೆಟ್ ಸೆಲ್ ಆಫ್ ಬಂತು, ಅಲ್ಲೇ ಮಾರ್ಕೆಟ್ ಸೈಡ್ ವೇಸ್ ಆಯಿತು. ಈಗ ಇದು ಈ ರೇಂಜಿನ ಬ್ರೇಕ್ಔಟ್ ಕೊಡಲಿಕ್ಕೆ ರೆಡಿ ಮಾಡ್ತಾ ಉಂಟು. ದಟ್ ಮೀನ್ಸ್ ಇದು ರೆಡಿ ಆಗಿದೆ. ಇಫ್ ಇನ್ ಕೇಸ್ ಇಲ್ಲಿಂದ ಹೋಗಬೇಕಂದ್ರೆ ಇದು ಆಲ್ ಟೈಮ್ ಹೈ ಹತ್ರ ಉಂಟು ಆ್ಯಂಡ್ ಅದರ ಅಪ್ಸೈಡಲ್ಲಿ ಸಸ್ಟೈನ್ ಆಗ್ತಾ ಉಂಟು. ಇಫ್ ಇನ್ ಕೇಸ್ ಇದು ನೆಕ್ಸ್ಟ್ ವೀಕಲ್ಲಿ ಏನಾದರೂ ಈ ಹೈನ ಬ್ರೇಕ್ಔಟ್ ಆದರೆ ದಟ್ ಮೀನ್ಸ್ ನಮ್ಮದು 590 ಇಲ್ಲ ಸಮೌಂಡ್ 591 ಈ ರೇಂಜಲ್ಲಿ ಏನಾದರೂ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ಇಲ್ಲಿನ ಮಾರ್ಕೆಟ್ ಒಂದೊಳ್ಳೆ ಫಾಸ್ಟ್ ಮೊಮೆಂಟಮ್ ಕೊಡೋ ಚಾನ್ಸಸ್ ಇರ್ತಾರೆ. ಫಸ್ಟ್ ಟಾರ್ಗೆಟ್ ನಂದು 1:2 ಇರ್ತಾರೆ. ಸ್ಟಾಪ್ ಲಾಸ್ ಅಮೌಂಟ್ ಈ ಲೋ ಹತ್ರ ಇಟ್ಟರೆ ಐ ಥಿಂಕ್ ಬೆಟರ್ ಅಂತ. ಫಸ್ಟ್ ಟಾರ್ಗೆಟ್ 1:2 ಇಡೀನಿ ಬಿಕಾಸ್ ಇದು ಟಾರ್ಗೆಟು ಫಾಸ್ಟ್ ಕೊಡೋ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಬಂದು ವೆಲ್ಸ್ಪೂನ್ ಕ್ರಾಪ್, ಇದು ಕೂಡ ತುಂಬಾ ಚೆನ್ನಾಗಿ ಸಸ್ಟೈನ್ ಮಾಡ್ತಾ ಉಂಟು. ಯಾಕಂದರೆ ಇಲ್ಲಿ ನೀವು ಪ್ರೀವಿಯಸ್ ಟೈಮ್ ನೋಡ್ಬೋದು ಒಂದು ರೆಸಿಸ್ಟೆನ್ಸ್ ಹೊಡಿತು ಸಮಯದ್ದು 2007 ಹತ್ರ 500 ರೇಂಜಲ್ಲಿ. ಅದ ನಂತರ ಮಾರ್ಕೆಟ್ ಆ ರೇಂಜ್ ಹತ್ರ ಬಂದೇ ಇಲ್ಲ. ಈಗ ಅದು ಅಪ್ಸೈಡಲ್ಲಿ ಹೋಲ್ಡ್ ಮಾಡ್ತಾ ಉಂಟು. ಫೈನ್. ಸೊ ನಾನು ಪ್ರೀವಿಯಸ್ ವೀಡಿಯೋದಿಂದ ಹೇಳ್ತಾ ಇದ್ದೀನಿ, ಮಾರ್ಕೆಟು ಆ ರೇಂಜ್ನ ಮುಟ್ಟೋದಲ್ಲ, ಆ ರೇಂಜ್ಗಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆಗೋದು ತುಂಬಾ ಮುಖ್ಯ. ಸೊ ಪ್ರೀವಿಯಸ್ ಟೈಮ್ ಏನಿದು 500 ಸಮೌಂಟ್ ಆ ರೇಂಜಲ್ಲಿ ಬಂದು ರೆಸಿಸ್ಟೆನ್ಸ್ನ ಟಿಕ್ ಮಾಡ್ತು, ಅದರ ನಂತರ ಮಾರ್ಕೆಟ್ ಸೆಲ್ ಆಫ್ ಬಂತು. ಈಗ ಅದಕ್ಕಿಂತ ಅಪ್ಸೈಡಲ್ಲಿ ತುಂಬ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಉಂಟು. ದಟ್ ಮೀನ್ಸ್ 740 ಹತ್ರ ತುಂಬ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ಇದು ವೀಕ್ ಇದ್ದಿದ್ರೆ ಇಲ್ಲಿಂದ ಏನಿದ್ರು ಸೆಲ್ ಆಫ್ ತೋರ್ತಾ ಉಂಟಲ್ಲ, ಈ ಸೆಲ್ ಆಫ್ನ ಇಲ್ಲಿಂದ ಫಾಲೋ ಥ್ರೂ ಸಿಗ್ತಿತ್ತು. ಬಟ್ ಇದೇನಾಯಿತು, ಇಲ್ಲಿಂದ ಇದು ತುಂಬ ಚೆನ್ನಾಗಿ ಬೈಯಿಂಗ್ ಹೋಗಿದೆ. ಸೊ ಇಫ್ ಇನ್ ಕೇಸ್ ನಾವು ಪ್ಲ್ಯಾನ್ ಮಾಡೋದಾದರೆ ತುಂಬ ಚೆನ್ನಾಗಿ ನಾವು ಮೂಮೆಂಟಮ್ನ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನ್. ಸೊ ಇದನ್ನು ನಾವು ಬೈ ಮಾಡೋದಾದ್ರೆ ಸಮೌಂಟ್ ಈ ರೇಂಜಲ್ಲಿ ನಾವು ಬೈ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಇದು 775 ಹತ್ರ ನಾವು ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ನಮ್ಮದು ಸ್ಟಾಪ್ ಲಾಸ್ 665 ಹತ್ರ. ದಟ್ ಮೀನ್ಸ್ ಇಲ್ಲಿ ನಮಗೆ $115 ಸ್ಟಾಪ್ ಲಾಸ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಮ್ಯಾನೇಜ್ ಮಾಡೋದಾದರೆ ಕ್ವಾಂಟಿಟಿನ ಸ್ವಲ್ಪ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಿಕಾಸ್ ಇದು ಮಲ್ಟಿಪಲ್ ಇಯರ್ ಬ್ರೇಕ್ಔಟ್ಗಿಂತ ಅಪ್ಸೈಡಲ್ಲಿ ತುಂಬ ಚೆನ್ನಾಗಿ ಸಸ್ಟೈನ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ಇಲ್ಲಿಂದ ಅಪ್ಸೈಡ್ ಹೋದರೆ 1:2 ಟಾರ್ಗೆಟ್ ಕೊಡೋ ಚಾನ್ಸಸ್ ಉಂಟು. ಫೈನ್. ಸೊ ಇದು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ ವೆಲ್ಸ್ಪೂನ್ ಕ್ರಾಪ್. ಸೊ ನೆಕ್ಸ್ಟ್ ಸ್ಟಾಕ್ ನೋಡ್ಲಿಕ್ಕೆ ಹೋದರೆ SPL ಪೆಟ್ರೋ, ಇದು ಕೂಡ ತುಂಬಾ ಚೆನ್ನಾಗಿ ತೋರ್ತಾ ಉಂಟು. ಯಾಕಂದರೆ ಪ್ರೀವಿಯಸ್ ಟೈಮಲ್ಲಿ ಈ ಸ್ಟಾಕ್ನ ನೋಡಿದರೆ ಬ್ರೇಕ್ಔಟ್ ಆಗ್ತಾರೆ, ಸ್ವಲ್ಪ ಹೋಲ್ಡ್ ಮಾಡ್ತಾರೆ, ಮೂಮೆಂಟಮ್ ಕೊಡ್ತಾರೆ, ಬ್ರೇಕ್ಔಟ್ ಆಗ್ತಾರೆ, ಸೆಲ್ ಆಫ್ ಬರ್ತದೆ. ಸೊ ಯಾವತ್ತು ಈ ಥರ ಹೋಲ್ಡ್ ಮಾಡ್ತಾರಲ್ಲ, ಯಾವಾಗ ಪ್ರೀವಿಯಸ್ ಟೈಮಲ್ಲಿ ಬ್ರೇಕ್ಔಟ್ ಕೊಟ್ಟು ಆ್ಯಂಡ್ ಆ ರೇಂಜ್ಗಿಂತ ಅಪ್ಸೈಡಲ್ಲಿ ಈ ಥರ ಯಾವಾಗ ರೇಂಜ್ ಮಾಡ್ತಾರೆ, ಯಾವಾಗ ಆ ಹೈನ ಬ್ರೇಕ್ಔಟ್ ಆಗ್ತಾರೆ, ಯಾವಾಗ ಅದು ಪ್ರೀವಿಯಸ್ ಹೈನ ಬ್ರೇಕ್ಔಟ್ ಆಗ್ತಾರೆ, ಏನದು ಟಿಲ್ ಮಾಡಿರ್ತಾರೆ ಈ ರೇಂಜಲ್ಲಿ ಬಂದು ಆ್ಯಂಡ್ ಮಾರ್ಕೆಟ್ ಹೋಲ್ಡ್ ಇಲ್ಲಿ ಮಾಡ್ತಾ ಇದ್ದರೆ ಯಾವಾಗ ಇಲ್ಲಿ ಬ್ರೇಕ್ಔಟ್ ಆಗ್ತಾರೆ ಆವಾಗ ಪ್ಲ್ಯಾನ್ ಮಾಡಿ. ಇದೆಲ್ಲ ನೀವು ವೆಯ್ಟ್ ಮಾಡ್ತಾ ಇದ್ದರೆ ಇದು ಫ್ಲೋ ಅಲ್ಲಿ ಹೋಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಯಾವಾಗ ಇದು ಪ್ರೀವಿಯಸ್ ಸ್ವಿಂಗ್ಸ್ನ ಬ್ರೇಕ್ಔಟ್ ಆಗ್ತಾರೆ ಅಲ್ಲಿಂದ ಮಾರ್ಕೆಟು ಮೂಮೆಂಟಮ್ ಕೊಡೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ನಾನು ಇದನ್ನ ಪ್ಲ್ಯಾನ್ ಮಾಡೋದಾದ್ರೆ ಸಮೌಂಟ್ ಈ ರೇಂಜಲ್ಲಿ ಪ್ಲ್ಯಾನ್ ಮಾಡ್ತೀನಿ 930 ಹತ್ರ. ನಂತರ ಸ್ಟಾಪ್ ಲಾಸ್ ಅಮೌಂಟ್ ಈ ರೇಂಜಲ್ಲಿ ಇಡ್ತಾರೆ, ಏನದು 870 ಹತ್ರ. ದಟ್ ಮೀನ್ಸ್ ಇಲ್ಲಿ ನನಗೆ $60 ಸ್ಟಾಪ್ ಲಾಸ್ ಆಗ್ತಾರೆ. ಟಾರ್ಗೆಟ್ ನಂದು 120 ಇರ್ತಾರೆ. ದಟ್ ಮೀನ್ಸ್ 1:2 ಇರ್ತಾರೆ. ಫೈನ್. ಇಫ್ ಇನ್ ಕೇಸ್ ನೀವು ಇದು ಪ್ಲ್ಯಾನ್ ಮಾಡೋದ್ರೆ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮಗೆ ಸ್ವಲ್ಪ SL ದೊಡ್ಡದಾದರೆ ಕ್ವಾಂಟಿಟಿನ ಸ್ವಲ್ಪ ಮ್ಯಾನೇಜ್ ಮಾಡಿ ಪ್ಲ್ಯಾನ್ ಮಾಡ್ಬೋದು. ಫೈನ್. ತುಂಬ ಚೆನ್ನಾಗಿ ಉಂಟು ಇದು. ಮಂತ್ಲಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಇನ್ಸೈಡ್ ಟೈಪಲ್ಲಿ ಹೋಲ್ಡ್ ಮಾಡಿದೆ. ಐ ಥಿಂಕ್ ಇದನ್ನ ನೀವು ಪ್ಲ್ಯಾನ್ ಮಾಡಿದ್ರೆ ಒಂದೊಳ್ಳೆ ಮೂಮೆಂಟಮ್ ಕೊಡೋ ಚಾನ್ಸಸ್ ಇದೆ. ಫೈನ್. ಐ ಹೋಪ್ ನಾ ಹೆಲ್ಪ್ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂದರೆ. ಸೊ ಇಫ್ ಇನ್ ಕೇಸ್ ನಿಮಗೆ ಇದೇ ಥರ ವೀಡಿಯೋ ಬೇಕು ಅಥವಾ ಇದೇ ಥರ ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ವೀಡಿಯೋ ಬೇಕು, ಅನಾಲಿಸಿಸ್ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಇದೇ ಯಾವುದು ಸ್ಟಾಕಿನ ಬಗ್ಗೆ ಡೌಟ್ ಇದ್ದರೆ KSP, NLC, ಡಾಲ್ಮಿಯಾ, ಕಸ್ಟೋ, ವೆಲ್ಸ್ಪೂನ್ ಕ್ರಾಪ್ ಹಾಗೆ SPL ಪೆಟ್ರೋ ಯಾವುದು ಕೂಡ ಡೌಟ್ ಇದ್ದರೆ, ಏನು ಕೂಡ ಅರ್ಥ ಆಗಿಲ್ಲ ಅಂದರೆ ನನಗೆ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡೋದನ್ನ ಮರಿಬೇಡಿ. ಫೈನ್. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.